ನಮಸ್ತೆ. ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಅರ್ಧ ಮತ್ಸ್ಯೇಂದ್ರಾಸನ ಬ್ರಿಕ್ ಮೇಲೆ ಕೂತು ಮಾಡ್ತಾ ಇರೋದು. ಮಾಡಿ ಶುರು ಮಾಡಿ. ಬಲಗಾಲ ಮೇಲಕ್ಕೆ ತೊಗೊಳ್ಳಿ, ಎಡಗಾಲ ಒಳಗೆ ಫೋಲ್ಡ್ ಮಾಡಿ, ಬಲಪಾದ ಎಡಮಂಡಿ ಲೈನಲ್ಲಿ ಇಟ್ಕೊಳ್ಳಿ. ಹೈಟಲ್ಲಿ ಕೂತಿರೋದ್ರಿಂದ ಚೆನ್ನಾಗಿ ಟ್ವಿಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಪಾದ ಮಂಡಿ ಲೈನಲ್ಲೇ ಇಟ್ಕೊಳ್ಳಿ. ಭುಜ ಇಳಿಸಿ ಎಲ್ಲರೂ. ಕುತ್ತಿಗೆ ಟರ್ನ್ ಮಾಡ್ಕೊಳ್ಳಿ. ಕುತ್ತಿಗೆ ಟರ್ನ್ ಮಾಡೋದ್ರಿಂದನೂ ಕುತ್ತಿಗೆ ಸುತ್ತ ಇರೋ ಫ್ಯಾಟು ಕರಗುತ್ತೆ, ಸೊಂಟದ ಭಾಗದಲ್ಲಿರೋ ಫ್ಯಾಟು ಕರಗುತ್ತೆ ಟ್ವಿಸ್ಟ್ ಮಾಡೋದ್ರಿಂದ. ಇದು ಡಯಾಬಿಟಿಕ್ ಪೇಷಂಟ್ ತುಂಬ ಒಳ್ಳೆಯದು. ಎಲ್ಲ ಟ್ವಿಸ್ಟಿಂಗ್ ಆಸನವೂ ಒಳ್ಳೆಯದು. ನಿಧಾನಕ್ಕೆ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಕೈ ಕೆಳಗೆ ಬಿಡಿ, ಕಾಲು ಮುಂದಕ್ಕೆ ತೊಗೊಳ್ಳಿ. ಕಾಲು ನೇರ ಮಾಡಿಕೊಂಡು ಈಗ ಎಡಗಾಲನ ಮೇಲಕ್ಕೆ ತೊಗೊಳ್ಳಿ. ಲೆಫ್ಟ್ ಲೆಗ್ ಮೇಲಕ್ಕೆ, ರೈಟ್ ಲೆಗ್ ಒಳಗೆ ಫೋಲ್ಡ್ ಮಾಡ್ಕೊಳ್ಳಿ. ಪಾದದ ಬೆರಳು ಒತ್ತಿ, ಹೆಬ್ಬೆರಳನ್ನು ಒತ್ತಿ ಚೆನ್ನಾಗಿ. ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಟರ್ನ್ ಮಾಡ್ಕೊಳ್ಳಿ. ಉಸಿರು ತೊಗೊಂಡು ಉಸಿರು ಬಿಡುವಾಗ ಚೆನ್ನಾಗಿ ತಿರುಗಿಸಿ ಸೊಂಟದ ಭಾಗ ಮಂಡಿ ಒಳಗೆ ಕೆಳಕ್ಕೊಳ್ಳಿ. ಕೈಗಳನ್ನು ಮಡಿಸಿ, ಆವಾಗ ಬೆನ್ನೇರ ಆಗುತ್ತೆ. ಕೈ ನೇರ ಮಾಡೋಕ್ಕೆ ಹೋಗ್ಬಿಡಿ, ವಾಲ್ತೀರ ಹಿಂದಕ್ಕೆ. ಕೈಗಳನ್ನು ಮಡಿಸ್ತಾ ಬೆನ್ನಿನ ಭಾಗ ನೇರ ಮಾಡ್ಕೋಬೇಕು. ಎಕ್ಸೇಲ್ ಮಾಡ್ತಾ ಟರ್ನ್ ಮಾಡಿ ಚೆನ್ನಾಗಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಪ್ರತಿಯೊಂದು ರೌಂಡಲ್ಲೂ ಉಸಿರು ತೊಗೊಂಡು ಉಸಿರು ಬಿಡಬೇಕಾದ್ರೆ ಟ್ವಿಸ್ಟ್ ಮಾಡ್ತಾ ಬರಬೇಕು. ಇದು ಸೊಂಟ ಸುತ್ತ ಇರೋ ಫ್ಯಾಟು ಕರಗುತ್ತೆ. ಮತ್ತು ಇದು ಕುತ್ತಿಗೆ ಭಾಗನೂ ಟರ್ನ್ ಮಾಡೋದ್ರಿಂದ ಕುತ್ತಿಗೆ ಸುತ್ತ ಇರೋ ಫ್ಯಾಟು ಕರಗಬೇಕು. ನಿಧಾನ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಚೆನ್ನಾಗಿ ಸ್ಟ್ರೆಚ್ ಮಾಡಿ ಕೈ ಕೆಳಗೆ ಬಿಡಿ. ಕಾಲು ಮುಂದಕ್ಕೆ ತೊಗೊಳ್ಳಿ. ಕಾಲು ನೇರ ಇಟ್ಕೊಳ್ಳಿ. ಬೆನ್ನು ನೇರ ಇಟ್ಕೊಂಡು ಒಂದು ಸಲ ರೈಟಿಗೆ ಟ್ವಿಸ್ಟ್ ಮಾಡಿ. ಈಗ ಎರಡೂ ಕಾಲು ನೇರ ಇಟ್ಕೊಂಡು ಚೆನ್ನಾಗಿ ಟ್ವಿಸ್ಟ್ ಮಾಡ್ಕೊಳ್ಳಿ. ಪಾದಗಳು ಒಂದೇ ಲೈನಲ್ಲಿ ಇರಬೇಕು, ಹಿಂದೆ ಮುಂದೆ ಹೋಗಬಾರ್ದು. ಚೇಂಜ್ ಮಾಡಿ ಲೆಫ್ಟಿಗೆ ತೊಗೊಳ್ಳಿ. ಇದರಲ್ಲಷ್ಟು ಸೊಂಟ ಸುತ್ತ ಇರೋ ಫ್ಯಾಟ್ ಕರಗುತ್ತೆ, ಕುತ್ತಿಗೆ ಸುತ್ತ ಇರೋದು ಕರಗುತ್ತೆ. ಈ ಥರ ಕಾಲು ನೇರ ಇಟ್ಕೊಂಡು ಮಾಡುವಾಗ ಮನೇಲಿ ಮಾಡೋರು ಇದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳಿ. ಕೂತಿದ್ದ ಕಡೆನೇ ಎಲ್ಲ ಮಾಡ್ಕೋಬೋದು. ಎಲ್ಲರೂ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ಯೂಟ್ಯೂಬ್ ಚಾನಲಲ್ಲಿ ತುಂಬ ವಿಡಿಯೋಸ್ ಇದೆ, ಅದೆಲ್ಲ ನೋಡ್ಕೊಂಡು ಉಪಯೋಗ ಪಡ್ಕೊಳ್ಳಿ. ಕೈಗಳನ್ನು ಸ್ಟ್ರೆಚ್ ಮಾಡಿ. ಎಕ್ಸೇಲ್, ಬೆಂಡ್ ಫಾರ್ವರ್ಡ್ ಬೆಂಡ್ ಮಾಡಿ ಚೆನ್ನಾಗಿ ಬೆನ್ನಿನ ಭಾಗ ಹಿಗ್ಗಿಸ್ತಾ ಹೋಗಿ. ಬೆನ್ನಿನ ಭಾಗ ಹಿಗ್ಗೋದ್ರಿಂದ ಬ್ರಿಕ್ ಮೇಲೆ ಕೂತಿರೋದ್ರಿಂದ ಬೆನ್ನಿನ ಭಾಗ ಚೆನ್ನಾಗಿ ಹಿಗ್ಗಿಸ್ಬೋದು. ಫೈನಲ್ ಸ್ಟೇಜ್ಗೆ ಹೋಗಿ ಕಷ್ಟ ಆಗುತ್ತೆ, ಆದರೆ ಕಾಲುಗಳು ಬೆನ್ನಿನ ಭಾಗ ಚೆನ್ನಾಗಿ ಎಳಿತಾ ಇರೋದ್ರಿಂದ ಈಸಿ ಆಗುತ್ತೆ. ಸ್ಟ್ರೆಚಿಂಗ್ ಚೆನ್ನಾಗಿ ಸಿಗುತ್ತೆ. ಈಸಿಗಿನ್ನ ತಲೆ ತೊಗೊಂಡೋಗಿ ಮಂಡಿಗೆ ಮುಟ್ಸೋದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ಸ್ಟ್ರೆಚ್ ಆಗುತ್ತೆ ಅನ್ನೋದ್ರ ಕಡೆ ಗಮನ ಕೊಡಬೇಕು. ನಿಧಾನ ಮೇಲಕ್ಕೆ ಬನ್ನಿ. ಕೈ ಸ್ಟ್ರೆಚ್ ಮಾಡ್ತಾ ಕೈ ಕೆಳಗೆ ಬಿಡಿ. ಇದು ಮಾಡಿದ್ದು ಪಶ್ಚಿಮೋತ್ಥಾನಾಸನ. ಒಂದು ಸಲ ಸ್ಟ್ರೆಚ್ ಆಗಲಿ ಅಂತ ಮಾಡಿಸಿದ್ದು. ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.